ಯಾವ್ದು ಬೇಕಾದ್ರೂ ಅವರೇ ತೋಟಕ್ಕೆ ಬರೋದು, ನೋಡ್ಬೋದು. ತೋಟ ಎಲ್ಲ ನೋಡಿ ಯಾವ್ದು ಬೇಕೋ, ಎಷ್ಟು ಬೇಕೋ, ಮಿನಿಮಮ್ 1/4 kg ಯಾರು ಎಷ್ಟು ಬೇಕಾದ್ರೆ 100 ಗ್ರಾಮ್ ಸಮೇತನು ತಗೊಂಡು ಹೋಗ್ಬೋದು. ಅದು ಇದು ನನಗೆ ತುಂಬಾ ಇದೊಂಥರ ಖುಷಿ. ಪ್ರಕೃತಿ ಕಂಡ್ರೆ ಇದು ಕಂಡ್ರೆ ಒಂದು ಖುಷಿ. ಈಗ ಇನ್ನೊಂದು ಹೇಳೋರಲ್ಲ, ಅವರು ಕಮರ್ಷಿಯಲ್ ಮಾಡ್ತಾರೆ ಅಂತ. ಕಮರ್ಷಿಯಲ್ ಮಾಡೋದಕ್ಕೂ ಅವರೆಲ್ಲ ಅಷ್ಟು ಮಾಡಿ ಕೊನೆಗೆ ಡಾಕ್ಟರ್ಗೆ ಇಕ್ಬೇಕಷ್ಟೇ. ಏನ್ ಮಾಡೋದು, ಈಗ ದುಡ್ಡು ಅನ್ನೋದು ಬಂದ್ಬಿಟ್ಟಿದೆ ಮನುಷ್ಯನ್ಗೆ. ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಎಲ್ಲ ವೆರೈಟಿ 39 ತರಕಾರಿ ವೆರೈಟಿ ಇದೆ ಸರ್ ನಮ್ಮಲ್ಲಿ. 185 ಜಾತಿಯ ಹಣ್ಣುಗಳನ್ನ ನೀವು ಬೆಳೆದಿದ್ದೀರಿ? ಬೆಳೆದಿದ್ದೀನಿ, ಇನ್ನು ವಿಶೇಷವಾಗಿ ಹೆಚ್ಚಾಗಿ ಬೆಳೆದಿದ್ದೀನಿ. ಇನ್ನು ಅದನ್ನೆಲ್ಲ ಮುಂದೆ ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ. ಓಕೆ ಅಣ್ಣ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ಒಂದು ತೋಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅನ್ಕೊಂತಾ ಇದ್ದೀನಿ. ಆ ತೋಟದ ವಿಶೇಷ ಏನಪ್ಪಾ ಅಂದ್ರೆ ಅದನ್ನ ಹೇಳಿದ್ರೆ ನಿಜವಲ್ಲೂ ನಿಮ್ಗೆ ಅರ್ಥ ಆಗೋದಿಲ್ಲ. ತೋರ್ಸ್ಕೊಂತ ಅದು ಯಾವ ತೋಟ, ಯಾವ ರೀತಿ ಮಾಡಿದ್ದಾರೆ, ಎಷ್ಟು ರೀತಿಯ ಬೆಳೆಗಳನ್ನ ಬೆಳೆದಿದ್ದಾರೆ, ಮತ್ತೆ ಅದರ ವಿಶೇಷತೆಗಳು ಏನು ತೋರಿಸ್ಬೇಕು ಅಂತೇಳಿ ಇವತ್ತು ನಾನು ನಿಮ್ಮನ್ನೆಲ್ಲರನ್ನು ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ ಅಣ್ಣ. ಅಣ್ಣ, ಈಗ ಈ ಒಂದು ತೋಟದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತದೆ. ಕಂಪ್ಲೀಟ್ ಆಗಿ ನೀವು ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನ ಮಾಡ್ತಾ ಇದ್ರಿ. ಹೌದು ಹೌದು, ಖಂಡಿತ. ಸೊ ಈಗ ಕಮರ್ಷಿಯಲ್ ಆಗಿ ನಾವು ಯೋಚನೆ ಮಾಡಿದಾಗ ಬೇರೆ ಜನ ಕೆಮಿಕಲ್ಸ್ ಹಾಕ್ತಾರೆ, ಔಷಧಿಗಳಾಗ್ತಾರೆ, 10 kg ಬೆಳೆಯೋ ಕಡೆ 20 kg ಬೆಳೀತಾರೆ. ಸೊ ನೀವು ಸಾವಯವ ಪದ್ಧತಿನಲ್ಲೇ ಯಾಕೆ ಮಾಡಬೇಕು, ಮತ್ತೆ ಯಾಕೆ ನೀವು ಈ ರೀತಿಯಾದಂತ ಒಂದು ಉದ್ದೇಶನ ಇಟ್ಕೊಂಡು ಮಾಡ್ತಾ ಇದ್ರಿ? ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರಿ ಸರ್? ಇದು ಫಸ್ಟ್ ಇದು ನನ್ನ ಸ್ವಂತ ಖುಷಿ. ನನಗೆ ನನಗೆ ತುಂಬಾ ಇದೊಂಥರ ಖುಷಿ. ಪ್ರಕೃತಿ ಕಂಡ್ರೆ ಇದು ಕಂಡ್ರೆ ಒಂದು ಖುಷಿ. ಈಗ ಇನ್ನೊಂದು ಹೇಳೋರಲ್ಲ, ಅವರು ಕಮರ್ಷಿಯಲ್ ಮಾಡ್ತಾರೆ ಅಂತ. ಕಮರ್ಷಿಯಲ್ ಮಾಡೋದಕ್ಕೂ ಅವರೆಲ್ಲ ಅಷ್ಟು ಮಾಡಿ ಕೊನೆಗೆ ಡಾಕ್ಟರ್ಗೆ ಇಕ್ಬೇಕಷ್ಟೇ. ನಾವು ಡಾಕ್ಟರ್ಗೆ ಇಕ್ಕಲ್ಲ, ನಾವು ಭೂಮಿಗೆ ಹಾಕ್ತೀವಿ ಅಷ್ಟೇ. ಇಷ್ಟೇ ವ್ಯತ್ಯಾಸ ಅಷ್ಟೇ. ಅವರೆಲ್ಲ ಮಾಡ್ತಾರೆ, ಅವರೆಲ್ಲ ತಗೊಂಡೋಗ್ತಾರೆ, ಕಮರ್ಷಿಯಲ್ ಮಾಡ್ತಾರೆ. ಅವರು ಅಷ್ಟೇ ರೈತರು, ಅವರು ಬೆಳಿತಾರೆ, ಅದನ್ನು ಅವರು ತಿಂತಾರೆ. ಏನ್ ಮಾಡೋದು, ಈಗ ದುಡ್ಡು ಅನ್ನೋದು ಬಂದ್ಬಿಟ್ಟಿದೆ ಮನುಷ್ಯನ್ಗೆ. ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅದರಲ್ಲಿ ಹೆಚ್ಚಾಗಿ ಬೆಳೆ ಬರ್ಬೋದು, ಇದಕ್ಕಿಂತ ಒಂದು 5% ಜಾಸ್ತಿ ಬರ್ಬೋದು. ಬಿಟ್ರೆ ಇನ್ನೇನು ಬರಲ್ಲ. ಪ್ರತಿಯೊಂದು ಪಕ್ಷಿ ಪ್ರಾಣಿಗಳಿಗೂ, ಒಂದು ಕೀಟಗಳಿಗೂ ಇಲ್ಲಿ ನಮ್ಗೆ ಎಷ್ಟು ಅಕ್ಕಿ ಇದೆಯೋ ಅದಕ್ಕೂ ಸಹ ಅಷ್ಟೇ ಅಕ್ಕಿ ಇದೆ ಬಳಕೆ. ಅದು ಭಗವಂತ ಎಷ್ಟು ಮುಕ್ಕೋಟಿ ಜೀವರಾಶಿಗಳಿವೆ, ಅವಕ್ಕೂ ಎಲ್ಲ ಅವಕಾಶ ಇದೆ. ನಮ್ಗೆ ಮಾತ್ರನೇ ಎಲ್ಲ ಅವಕಾಶ. ಅವನು ಸಹ ಏನೋ ಬರಬೇಕು, ಅದು ಪ್ರಕೃತಿ ನಿಯಮ ಬರುತ್ತೆ. ನಾವು ಏನ್ ಮಾಡ್ಬೇಕು, ಫಸ್ಟ್ ಭೂಮಿ ತಾಯಿನ ಕಾಪಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ. ಮತ್ತೆ ನನ್ನ ಗುರುಗಳು ಹಿರಿಯರು ಎಲ್ಲ ಇರ್ತಾರೆ. ಅಣ್ಣ, ಈಗ ನೀವು ಎಷ್ಟು ಎಕರೆ ಪ್ರದೇಶದಲ್ಲಿ ಎಷ್ಟು ತರದ ಬೆಳೆಗಳನ್ನ ಬೆಳೆದಿದ್ರಿ ಸರ್? ಇದು ಟೋಟಲ್ 10 ಎಕರೆ ಪ್ಲಾಟ್. ಇದು ನಾನು ಮಾಡಿರೋದು ಒಂದು 3.5 ಎಕರೆ. 3.5 ಎಕರೆಯಲ್ಲಿ ಎಲ್ಲಾ ತರ ಸರ್, ಎಲ್ಲಾ ತರ ತರಕಾರಿ. ನನ್ಗೆ ಇನ್ನು ಏನೇನು ಅನ್ಸುತ್ತೆ ಹಾಕ್ತಾ ಇರ್ತೀನಿ. ಖಾಲಿ ಆಗಿರೋ ಜಾಗದಲ್ಲಿ ಇಂಥದ್ದು ಹಿಂಗ್ ಬೇಕು ಅಂತ. ನಾನು ನಮ್ಗೆ ಒಂಥರ ಅದೊಂದು ಆನಂದ. ನಾವು ಬೆಳೆಯೋದ್ರಲ್ಲೇ ಜಾಸ್ತಿ. ಅಂದಾಜು ಎಷ್ಟು ತರಹದ ಬೆಳೆ ಇರ್ಬೋದು ಸರ್? 32 ಜಾತಿ ತರಕಾರಿಗಳಿದೆ. 32 ತರದ ತರಕಾರಿಗಳಿದೆ. ಹಣ್ಣಲ್ಲಿ 185ಕ್ಕಿಂತ ಹೆಚ್ಚು ಜಾಸ್ತಿ. ಈಗ ಯಾಕಂದ್ರೆ ಮೊದಲು 185 ಜಾತಿ ಅಂತ ಮಾಡ್ತಾ ಇದ್ದೆ. ಈಗ ತಿರ್ಗಾ ಏನೇನೋ ಆಸೆ ಆಗಿ ಇನ್ನೂ ಒಂದೊಂದ್ 2 ತಂದು ಹಾಕಿ 185 ಜಾತಿ ಹಣ್ಣುಗಳು. 185 ಜಾತಿಯ ಹಣ್ಣುಗಳನ್ನ ನೀವು ಬೆಳೆದಿದ್ದೀನಿ. ಇನ್ನು ವಿಶೇಷವಾಗಿ ಹೆಚ್ಚಾಗಿ ಬೆಳೆದಿದ್ದೀನಿ. ಇನ್ನು ಅದನ್ನೆಲ್ಲ ಮುಂದೆ ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ. ಓಕೆ ಅಣ್ಣ, ನಡೀರಣ್ಣ, ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೀಮೆ ಹುಲ್ಲು ನೋಡಿ. ಇನ್ನೊಂದು ಜೋಳ ಕಾಣಿಸ್ತಾ ಇದೆಯಲ್ಲ, ಇದು ಸುಮಾರು 5 ವರ್ಷದವರೆಗೂ ಸೇಮ್ ಇದೇನ್ ಜೋಳ ಇದೆಯೋ ಅದೇ ತರ ಜೋಳ ಬರುತ್ತೆ. ಅದು ಕುಯ್ತಾ ಇದ್ರೆ ಬರುತ್ತೆ, ಇದು ಬರಲ್ಲ. ಎಷ್ಟು ವರ್ಷದ ತನಕ ಬರ್ತದೆ ಅಣ್ಣ ಅದು? ಒಂದು ಸುಮಾರು ಒಂದು 5 ವರ್ಷದವರೆಗೂ ಬರುತ್ತೆ ಸರ್. ಅದು ಹಾಗೆ ಅಂದ್ರೆ ಒಂದು ಸಾರಿ ನಾಟಿ ಮಾಡಿದ್ರೆ 5 ವರ್ಷದ ತನಕ ಬರ್ತಾ ಇರ್ತದೆ. ಬೀಜ ಹಾಕಿದ್ರೆ ಇದಾದ್ರೆ ಆಗ್ತಾ ಇರ್ಬೇಕು. ಮತ್ತೆ ತಿರ್ಗಾ ಲಾಸ್ಟ್ ಇದು ಒಂದೇ ಬ್ಯಾಚ್. ಓಕೆ ಓಕೆ. ಮತ್ತೆ ಇದು ಅಷ್ಟೇ. ಇದು ಸಣ್ಣ ಅಂದ್ರೆ ಅದು ಸೀಮೆ ಹುಲ್ಲು. ಇದು ಸಣ್ಣ, ಇದ್ರಲ್ಲೂ 2 ತರ ಇದೆ. ಮಾಮೂಲಿ ಮೊದ್ಲಂಗೆ ಕಾಳು ಜೋಳ ಇರುತ್ತಲ್ಲ, ಇದೇ ಬೇರೆ ಸರ್. ಇದೇ ಬೇರೆ. ಇದು ಅಷ್ಟೇನೆ, ಸಣ್ಣ ಬರುತ್ತೆ. ಇದು 3 ವರ್ಷದವರೆಗೂ ಬರ್ತಾ ಇರುತ್ತೆ. ಸಣ್ಣ ಇದು ತಿನ್ನಕ್ ಚೆನ್ನಾಗಿರುತ್ತೆ. ಹಸುಗಳಿಗೆ ವೇಸ್ಟ್ ಆಗೋದಿಲ್ಲ. ವೆರೈಟಿ ಸರ್ ನಮ್ಮ ಹಸುಗಳಿಗೆ. ನೋಡಿ ವೆರೈಟಿ. ಅದೊಂಥರ ಸೀಮೆ ಹುಲ್ಲು ನೋಡಿ, ಅದೊಂಥರ ಜೋಳ, ಇದೊಂಥರ ಜೋಳ. ಇದು ಮಾಮೂಲಿ ಜೋಳ. ಬೀಟ್ರೂಟ್, ಕ್ಯಾರೆಟ್ ನೋಡಿ, ಇದು ನೌಕೋಲು, ಸಬ್ಬಕ್ಕಿ ಸೊಪ್ಪು ನೋಡಿ. ಇದು ಗೋರಿಕಾಯಿ ಅಲ್ಲಿಂದ ಲಾಸ್ಟ್ ಆಗಿದೆ, ಜಾಗ ಸಾಕಾಗ್ಲಿಲ್ಲ. ಇಲ್ಲಿ ಮುಂದೆ ಹಾಗೆ ಬೆಂಡೆಕಾಯಿ, ಹುರುಳಿಕಾಯಿ,
ಹುಳಿಕಾಯಿ ಇದೆ ನೋಡಿ, ಅದಕ್ಕೆಲ್ಲ ನೋಡಿ ಇದು ಪೂರ್ತಿ ನಂಜನಗೂಡು ರಸಬಾಳೆ ಅಂತ, ಇದು ನಂಜನಗೂಡು ಬಾಳೆ ಅಂತ, ಇದೆಲ್ಲ ಪ್ರತಿಯೊಂದು ಅದೇ ಹುರುಳಿ, ನಾಟಿ ಹುರುಳಿ, ಇದು ನಾಟಿ ಹುರುಳಿ. ಹಿಂಗೆ ಸೆಂಟ್ರಲ್ಲಿ ಇದು ವೀಡ್ ಮ್ಯಾಟ್ ಹಾಕಿದೀವಿ, ಓಡಾಡಕ್ಕೆ ಮಾಡಕ್ಕೆ ಜಾಗ ಇರ್ಲಿ ಅಂತ. ಇದು ಮುಡಿ ಪದ್ಧತಿ ಅಂತ, ಇದು ಸುಮಾರು ಒಂದು 3 ಬ್ಯಾಚ್ 4 ಬ್ಯಾಚ್ ಆಗೋಯ್ತು ಸರ್. ಇದು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ರೆ ಖಾಲಿ ಆಗಿದೆ, ಮತ್ತೆ ಆಗಕ್ಕೆ ಆರಕ್ಕೆ ಬಿಟ್ಟಿದ್ದೀವಿ. ಇದು ಹಲಸುಂಡಿ, ಸುಮಾರು ಕಾಯಿ ಸುಮಾರು ಚೆನ್ನಾಗಿ ಜೋರಿತ್ತು ಸರ್. ಇದು ಬಿಡ್ತಾ ಇರುತ್ತೆ ಎನಿ ಟೈಮ್. ನೋಡಿ ಇದು ಕ್ಯಾರೆಟ್, ಇದು ಮಡಿ ಪದ್ಧತಿಲಿ ಯಾವಾಗ ನಾವು ಗೊಬ್ಬರ, ನಾಟಿ ಗೊಬ್ಬರ. ಈಗ ಎಲ್ಲ ಬರುತ್ತೆ ನೋಡಿ. ಇದು ನೋಡ್ಬೋದು ಎಲ್ಲ ಸುಮಾರು ಬ್ಯಾಚ್ ಹಾಕಿದೆ. ಇದೊಂದು ಸ್ವಲ್ಪ ಇಷ್ಟಿದೆ ಸರ್, ಜಾಸ್ತಿ ಮಾಡಕ್ಕಾಗಲ್ಲ. ನೋಡಿ ತಪ್ಪಕ್ಕಿ ಇದೆ ನೋಡಿ, ದಂಟಿ ಇದೆ, ನಾಟಿ ಈರುಳ್ಳಿ, ನಾಟಿ ಈರುಳ್ಳಿ ನೋಡಿ. ಇದು ಗೆಡ್ಡೆ ಹಿಂಗೆಲ್ಲ ಬರುತ್ತೆ. ಓಕೆ ಆಗಿದೆ. ಮೊನ್ನೆ ಸಂತೆಲೆಲ್ಲ ಖಾಲಿ ಆಗಿದೆ. ಈಗ ಬೇರೆ ಬ್ಯಾಚ್ ಹಾಕೋದು. ಕೊತ್ತಂಬರಿ ಸೊಪ್ಪು ಇದು ಖಾಲಿ ಆಗಿದೆ. ಇದು ನೋಡಿ. ಇದು ಗೋರಿಕಾಯಿ, ಸುಮಾರು ಗೋರಿಕಾಯಿ ಎಷ್ಟು ಕಚ್ಚಿತ್ತು ಅಂದ್ರೆ ಸುಮಾರು ಒಂದು 200 - 300 kg ವರೆಗೂ ಬಿಟ್ಟಿತ್ತು ನೋಡಿ, ಅಷ್ಟು ಗೋರಿಕಾಯಿ. ಇದೊಂದು ಲೈನ್ಗೆ, ಇದೊಂದು ಲೈನ್ಗೆ. ಇದು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇದೆ, ಇನ್ನೊಂದು ಸ್ವಲ್ಪ ಅಲ್ಲಿ ಕ್ಯಾರೆಟ್. ಇದು ಬಳ್ಳಾರಿ ಈರುಳ್ಳಿ ಅಂತ. ಮಾಮೂಲಿ ಸೇಮ್ ಯಾವ ತರ ಬರುತ್ತೆ ಅಂದ್ರೆ ನೋಡಿ, ಸೇಮ್ ಹೆಂಗ್ ಬರುತ್ತೆ, ದಪ್ಪ ಬರುತ್ತೆ. ಸರಿ ಸರಿ ಸರಿ. ಇದು ದಪ್ಪ ಚೆನ್ನಾಗಿ ಬಳ್ಳಾರಿ ಈರುಳ್ಳಿ ನೋಡಿ, ಅಲ್ಲೇ ಬೆಳೆಯೋದು ಅಂತಾರೆ ನೋಡಿ. ಇಲ್ಲಿ ನೋಡಿ ದಪ್ಪ ಇದೆ. ನಾಟಿ ಈರುಳ್ಳಿಗಿಂತ ದಪ್ಪ ಇದೆ. ದಪ್ಪ ಕರೆಕ್ಟ್. ಇದು ಸೇಮ್ ಬಳ್ಳಾರಿ ಈರುಳ್ಳಿ ಸರ್. ರೈಟ್ ಸರ್. ಇದರಲ್ಲಿ ಹೂವನ್ನು ಬರುತ್ತೆ. ಮತ್ತೆ ಇದು ಬೆಂಡೆಕಾಯಿ ಸರ್. ಇದು ಪೂರ ಬೆಂಡೆಕಾಯಿ. ಸುಮಾರು ಎಷ್ಟು ನಮ್ಮ ಸಂತೆಗೆಲ್ಲ ನಾವು ಎಷ್ಟು ಕುಯ್ತಾ ಇದ್ರೆ ಇನ್ನೂ ಬರ್ತಾನೆ ಇದೆ ನೋಡಿ. ಅಂದ್ರೆ ಅಷ್ಟು ಫಲವತ್ತತೆ ಇದೆ ಭೂಮಿ. ಹೌದು ಸರ್. ನಾವು ಆರ್ಗಾನಿಕ್ ಮೆಡಿಸಿನ್ ನಾಟಿ ಗೊಬ್ಬರ ಜೋರಾಗಿ ಹಾಕ್ತಿದ್ವಿ. ಇದು ನಾಟಿ ಹುಳ್ಳಿ ಸರ್, ಕೆಳಗಡೆ ಬಿಡುತ್ತಲ್ಲ ಆ ತರ. ಇದೊಂದು 2 ಲೈನು, ಎಲ್ಲ ಒಂದೊಂದು 2 ಲೈನ್ ಸರ್. ನೋಡಿ ಸರ್, ಇದು ಬಜ್ಜಿ ಮೆಣಸಿನ್ಕಾಯಿ ಸರ್. ಇದು ಬಜ್ಜಿ ಮೆಣಸಿನ್ಕಾಯಿ ವಿಶೇಷ ಏನು ಅಂದ್ರೆ, ಬೇರೆ ತಿಂದ್ರೆ ತರ ಬರುತ್ತೆ, ನಮ್ದು ಬರಲ್ಲ. ಯಾಕಂದ್ರೆ ಆರ್ಗಾನಿಕ್ ಅಷ್ಟು ಟೇಸ್ಟ್ ಇದೆ ಇದು. ಅಷ್ಟು ಕಾಯಿ ನಾವು ಅದನ್ನ ಇದು ಮಾಡೋದೇನಿಲ್ಲ, ಅದು ಸ್ವಲ್ಪ ವಕ್ರ ಬರ್ಲಿ ಬರಲ್ಲ. ಟೇಸ್ಟ್ ನಂಬರ್ 1. ಒಂದು ಮೆಡಿಸಿನ್ ನೋಡಿ, ಕಾಯಿ ಬಿಟ್ಟಿದೆ ನೋಡಿ. ಗಿಡ ತುಂಬಾ ಇದಾವಲ್ಲ ಸರ್ ಕಾಯಿಗಳು? ಗಿಡ ತುಂಬಾ ಇದೆ ಸರ್. ಮಾತ್ರ ಇದು ನೆಕ್ಸ್ಟ್ ಈ ಕಡೆ ಇದೆ ಸರ್. ಸರ್ ಇದು ಗುಂಡು ಬದ್ನೆ, ಬ್ಲೂ ಬದ್ನೆ ಈಗ ಎಲ್ಲ ಸ್ಟಾರ್ಟಿಂಗ್ ಆಗ್ತಾ ಇದೆ. ಈ ತರ ಎಲ್ಲ ಹೀಗೆ. ಓಕೆ ಸರಿ. ರನ್ನಿಂಗ್ ಆಗ್ತಾ ಇದೆ ಎಲ್ಲ ಈಗ. ಇದು ಸರ್, ಇದು ಬಿಳಿ ಬದ್ನೆ ಅಂತ, ಮೈಸೂರು ಬದ್ನೆ ಅಂತ. ಇದು ಬಿಳಿ ಬದ್ನೆ. ಹೌದು, ವಾಂಗಿಬಾತ್ ಬದ್ನೆಕಾಯಿ ಅಂತಾರೆ. ಉದ್ದ ಬಿಳಿ ಬದ್ನೆ. ಓಕೆ ನೋಡಿ, ಈ ತರ ಬಿಳಿ ಬದ್ನೆ. ಓಕೆ ಸರ್. ಓಕೆ, ಇದೊಂದು ಲೈನ್ ಸರ್. ಗುಂಡು ಬದ್ನೆ ಒಂದು, ಬಿಳಿ ಬದ್ನೆ ಒಂದು, ಬುಜ್ಜಿ ಮೆಣಸಿನ ಒಂದೊಂದೇ ಲೈನ್. ಎಲ್ಲ ವೆರೈಟಿ 39 ತರಕಾರಿ ವೆರೈಟಿ ಇದೆ ಸರ್ ನಮ್ಮಲ್ಲಿ. ಓಕೆ, ಇದು ಸರ್ ನೆಕ್ಸ್ಟ್ ಕಾಲಿಫ್ಲವರ್, ಹೂಕೋಸು ಅಂತ ಅಂತಾರೆ ನೋಡಿ. ಈಗ ಎಲ್ಲ ರನ್ನಿಂಗ್ ಆಗ್ತಾ ಇದೆ. ಈಗ ಸ್ಟಾರ್ಟ್ ಆಗ್ತಾ ಹೂವ ಈಗ ಸ್ಟಾರ್ಟ್. ಸರ್, ಇದಕ್ಕೆ ನೀವೇನು ಔಷಧಿ ಹೊಡೆಯೋದೇ ಇಲ್ವಾ? ಇಲ್ಲ ಸರ್. ನೋಡಿ ಈಗ ಹೂಕೋಸು ಅಲ್ಲ ಸರ್, ಈಗ ಕೆಲವು ಕಡೆ ಹೂಕೋಸ್ಗೆ ಔಷಧಿ ಹೊಡೆದಿದ್ದು ಬರೋದೇ ಇಲ್ಲ ಅಂತ. ಹೌದು, ನಿಜ. ನೋಡಿ ಈಗ ನಮ್ ನೋಡಿ ಹುಳ ಎಲ್ಲ ಬಿದ್ದಿದೆ, ನಾವು ಹಾಗೆ ಬಿಟ್ಟಿದ್ದೀವಿ. ತಲೆ ಕೆಡ್ಸ್ಕೊಳ್ಳೋದು ನ್ಯಾಚುರಲ್ ಆಗಿ ಬರ್ಬೇಕು ಅಂತ ನಿಮ್ಮ ಉದ್ದೇಶ. ಅಂದ್ರೆ ಈ ಫಿನಿಶಿಂಗ್ ಒಳ್ಳೆ ಎಲ್ಲ ಮಿಂಚೋದು. ಹೌದು, ನಮ್ಗೆ ಅವಶ್ಯಕತೆನೇ ಇಲ್ಲ ನೋಡಿ. ನಮ್ಗೆ ಇಷ್ಟು ನಮ್ಗೇನು ಒಳಗಡೆ ಆರ್ಗಾನಿಕ್ ಇರ್ಬೇಕಷ್ಟೇ. ಆರ್ಗ್ಯಾನಿಕ್ ಅಲ್ಲೇ ಇರ್ಬೇಕು ಅನ್ನೋದು ನಿಮ್ಮ ಉದ್ದೇಶ. ಒಂದೇ ಲೈನ್. ಓಕೆ ನೋಡಿ, ಈಗೆಲ್ಲ ಮುಗ್ಗಿದೆ ನೋಡಿ, ಸ್ಟಾರ್ಟ್ ಆಗಿದೆ. ಸರಿ 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 ಆಗಿದೆ. ಸ್ವಲ್ಪ ಫಲವತ್ತು ಜಾಸ್ತಿ ಚೆನ್ನಾಗಿ ಬರುತ್ತೆ. ಓಕೆ, ಬಂದಿದೆ. ಬನ್ನಿ ಅಣ್ಣ. ಇದೇನಣ್ಣ? ಇದು ಬ್ರೋಕ್ಲಿ ಸರ್. ಬ್ರೋಕ್ಲಿ. ಬ್ರೋಕ್ಲಿ ನೋಡಿ, ಇವೆರಡು ನನ್ನ ಇನ್ನೆಲ್ಲ ತೋಟಕ್ಕೆ ಇವೆರಡು ಜಾಸ್ತಿ ಕಂಟ್ರೋಲ್ ಬರ್ತಾ ಇಲ್ಲ. ಹೌದು, ಯಾಕೆಂದ್ರೆ ಬಿಟ್ಬಿಟ್ಟಿದೀನಿ. ಓಕೆ ರೈಟ್. ಈಗ ಇವೆಲ್ಲ ರನ್ನಿಂಗ್ ಆಗ್ತಾ ಇದೆ. ಗ್ರೀನ್ ಬ್ರೋಕ್ಲಿ ಇದು ವಿಶೇಷವಾಗಿ
ಎಷ್ಟು ಬಂದ್ರೆ ಅಷ್ಟು. ಓಕೆ, ಆದ್ರೂ ನೀವು ಸಾವಯವದಲ್ಲಿ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ನೋಡಿ ಏನೇ ಆಗ್ಲಿ ನೋಡಿ ಎಲೆ ಎಲ್ಲ ಬಂದಾಗಿದೆ, ಹೌದೌದು. ಆಗಿದೆ, ಆಗ್ತಾ ಇಲ್ಲ. ಎಷ್ಟು ಅವು ಒಂದಷ್ಟು ಕೂಡ ಇಟ್ಕೊಂಡು ಹೋಗ್ತೇವೆ, ಎಷ್ಟು ಬಂದ್ರೆ ಅಷ್ಟು ಅಂತ. ಓಕೆ, ಇದು ಒಂದ್ 100 ನಾರು ಅಷ್ಟೇ ಸರ್, ರೈಟ್ ಸರ್. ಅಷ್ಟೇ. ಆಮೇಲೆ ಇದೇನ್ ಸರ್? ಇದು ಎಲ್ಲೋ ಸೆಂಟ್ ಅಂತ ಸರ್, ಸಾಮಂತಿಗೆ. ಎಲ್ಲೋ ಸೆಂಟ್ ಎಲ್ಲೋ ಸೆಂಟ್ ಸಾಮಂತಿಗೆ ನೋಡ್ರಿ ಬರೋದೆಲ್ಲ ಗಿಡ ಅಂತ. ಎಲ್ಲೋ ಆದ್ರೆ ಅದು ವೈಟ್, ಇದು ವೈಟ್. ಇದು ಬ್ಲೂ, ಇದು ಬ್ಲೂ, ಪಕ್ಕದ್ದು ಬ್ಲೂ. ಬ್ಲೂ ಸರ್. ಓಕೆ, ಬ್ಲೂ ಅದರಲ್ಲೇ ಪಿಂಕ್, ಇದರಲ್ಲೇ ಪಿಂಕ್ ಕಲರ್. ಅಂದ್ರೆ ಒಂದೊಂದ್ ಲೈನು ಒಂದೊಂದು ಜಾತಿ ಒಂದೊಂದು ಕಲರ್. ಅಷ್ಟೇ ಸರ್. ಎಲ್ಲ ನಮ್ಮ ಸ್ವಂತ ಖುಷಿಗೆ ನಾನು ತೋಟ ನೋಡಿದ್ರೆ ಚೆನ್ನಾಗ್ ಇರ್ಬೇಕು, ನನಗ್ ಸಂತೋಷ ಆಗ್ಬೇಕು. ಸೊ ನಿಮ್ಮ ಮನಸ್ ಸಂತೋಷಕ್ಕೋಸ್ಕರ ನೀವು ಈ ತರ ಮಾಡ್ತಾ ಇದ್ರಿ. ಇದೆಲ್ಲ ಬೇರೆಯವರು ಇದಕ್ಕೆ ಅಂತ ನಾವು ಮಾಡಿಲ್ಲ, ನಮ್ಮ ಸಂತೋಷಕ್ಕೋಸ್ಕರ ಮಾಡಿದಿರಿ ಸರ್. ಇದು ಟೊಮೊಟೊ, ಇದು ಆಪಲ್ ಟೊಮೊಟೊ ಅಂತ. ಆಪಲ್ ಟೊಮೊಟೊ ಎಲ್ಲ ಈಗ ರನ್ನಿಂಗ್ ಆಗಿದೆ, ನೆಕ್ಸ್ಟ್ ವಾರ ಬರುತ್ತೆ. ಇದು ಒಂದೇ ಲೈನ್ ಸರ್ ಟೊಮೊಟೊಗೆ. ನೋಡಿ ಇದು ನಾಟಿ ಟೊಮೊಟೊ, ಗುಂಡು. ಓ, ಇದು ನಾಟಿ ಟೊಮೊಟೊ. ಹೌದು ಸರ್, ಇದು ಸ್ವಲ್ಪ ಇದು ಗುಂಡುಗ ಇದೆ. ಹೌದು. ಓಕೆ, ಅದು ಒಂಥರ ಆಪಲ್ ಟೊಮೊಟೊ, ರೈಟ್. ಉದ್ದ. ಇದು ಉದ್ದ ಇದೆ. ಹೌದು ಸರ್, ಸ್ವಲ್ಪ ಉದ್ದ ಇದೆ. ಇದೊಂದು 100 ನಾರು, ಇದೊಂದು. ಓಕೆ, ನಾವು ಸ್ವಂತ ಯೂಸ್ ಮಾಡಿ ನಾವು ತಿಂದು ಆಮೇಲೆ ಬೇರೆ ಗ್ರಾಹಕರಿಗೆ ಅವ್ರಿಗೂ. ಅಣ್ಣ, ನಿಮ್ಮ ಉದ್ದೇಶ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನೀವು ಈ ತರ ಇದನ್ನ ಮಾಡಿದ್ರಿ. ಹೌದು, ಖಂಡಿತ ಇದು ಅದೇ ಉದ್ದೇಶಕ್ಕೋಸ್ಕರನೇ ಮಾಡ್ತಾ ಇರೋದು. ಓಕೆ, ನೋಡಿ ಇದು ಮೆಣಸಿನ್ಕಾಯಿ ಚಿಲ್ಲಿ, ಇದು ಆಕಾಶ್ ಅಂತ. ಆಕಾಶ್ ಒಂದು, ಮತ್ತೆ ಇನ್ನೊಂದು ಮಾಮೂಲಿ, ಇದು ಮಾಮೂಲಿ ಇನ್ನೊಂದು ಅಶ್ವತ್ ಅಂತ. ಅದು ಅಶ್ವತ್ಥ. ಖಾರ ಜಾಸ್ತಿ, ಸ್ವಲ್ಪ ಖಾರ ಕಮ್ಮಿ, ಮೀಡಿಯಂ ಇರುತ್ತೆ. ಅದು ಖಾರ ಜಾಸ್ತಿ ಇರುತ್ತೆ, ಇದು ಖಾರ ಕಡಿಮೆ ಇರುತ್ತೆ. ಆತರ. ಓಕೆ, ಇವಾಗ ಬೇರೆಯವರು ಅಡಿಗೆ ಮಾಡುವಾಗ ಖಾರ ಜಾಸ್ತಿ ಬೇಕು ಅದೊಂಥರ ಯೂಸ್ ಮಾಡಬಹುದು. ಇದು ಸ್ವಲ್ಪ ಲೈಟ್ ಖಾರ ಇರುತ್ತೆ. ಇದನ್ನ ಹಾಗೆ ಒಬ್ಬೊಬ್ರು ತಿನ್ಬಹುದು. ಬಳ್ಳಾರಿ ಕಡೆ ಇದ್ರ ಕಡೆ ನೆಂಚ್ಕೊಂಡ್ ತಿಂತಾರೆ. ನೆಂಚ್ಕೊಂಡ್ ತಿನ್ನೋ ಅಂತದ್ದು ಇದೆ. ನೋಡಿ ಎಲ್ಲ ನೋಡಿ. ಹೌದೌದು, ಈಗ ಸ್ಟಾರ್ಟ್ ಆಗಿದೆ ಸರ್. ಇದು ಹುಳ್ಳಿಕಾಯಿ, ಬಳ್ಳಿ ಅಂದ್ರೆ ಅಂಬಲ್ಲಿ ಬಿಡೋದು ಹುಳ್ಳಿಕಾಯಿ. ಅಂಬಲ್ಲಿ ಬಿಡೋ ಅಂತದ್ದು ಆವಾಗ್ಲೇ ತೋರಿಸಿದ್ದು, ಗಿಡದಲ್ಲಿ ಬಿಡೋ ಅಂತದ್ದು. ಅದು ನಾಟಿ ಕೆಳಗಡೆ ಬಿಡೋದು. ಇದು ಅಂಬು ಹುಳ್ಳಿ. ಓಕೆ, ಇದೆಲ್ಲ ವೀಡ್ ಮ್ಯಾಟು, ನಾವು ಕಳೆ ಬರ್ದಿರಂಗೆ ಓಡಾಡಕ್ಕೆ, ಕಳೆ ಕಂಟ್ರೋಲ್ ಮಾಡೋದಕ್ಕೆ ಹಾಕಿದ್ವಿ. ಪ್ರತಿಯೊಬ್ರು ಏನಾದ್ರು ಗ್ರಾಹಕರು ಬಂದ್ರೆ ನೇರವಾಗಿ ಅವರೇ ಇಟ್ಕೊಂಡು ತೂಕ ಹಾಕೊಂಡು ದುಡ್ಡು ಕೊಟ್ಬಿಟ್ಟು. ಏನ್ ಸರ್, ಗ್ರಾಹಕರು ಇಲ್ಲಿಗೆ ಬಂದು ಅವರೇ ಕಿತ್ಕೊಂಡು ತೂಕ ಹಾಕೊಂಡು ದುಡ್ಡು ಕೊಟ್ಬಿಟ್ಟು ಅವರೇ ನೋಡಿ ಸ್ವತಃ ಇಲ್ಲಿ ಎಲ್ಲ ಇಡೀ ತೋಟ ಎಲ್ಲ ಓಡಾಡಿ ಗಮನ ಮಾಡಿ ಏನು ಎತ್ತ ಅಂತ ನೋಡಿ ಮತ್ತೆ ತಿಂದು ನಮ್ಗೆ ಅವರೇ ಕಿತ್ಕೊಂಡು ಹೋಗುವಂತ ಆಪ್ಷನ್ ಇದೆ. ಇದೆ ಸರ್, ಅವರೇ ಕಿತ್ಕೋಬಹುದು. ಅವ್ರಿಗೆ ಯಾವ್ದು ಬೇಕೋ ಅದೇ ಕಿತ್ಕೋಬಹುದು. ಯಾವ್ದು ಬೇಕಾದ್ರೂ ಅವರೇ ತೋಟಕ್ಕೆ ಬರೋದು, ನೋಡ್ಬೋದು. ತೋಟ ಎಲ್ಲ ನೋಡಿ ಯಾವ್ದು ಬೇಕೋ, ಎಷ್ಟು ಬೇಕೋ, ಮಿನಿಮಮ್ 1/4 kg ಯಾರು ಎಷ್ಟು ಬೇಕಾದ್ರೆ 100 ಗ್ರಾಮ್ ಸಮೇತನು ತಗೊಂಡು ಹೋಗ್ಬೋದು. ನಮ್ಮಲ್ಲಿ ಅದು ಇದು ಮೇನ್ ನಮ್ಗೇನು ಆರೋಗ್ಯ ಚೆನ್ನಾಗಿರ್ಬೇಕು. ಇವಾಗ ಸುಮಾರು ಜನ ಬರ್ತಾರೆ, ನಮ್ಗೆ ರೂಢಿ ಆಗ್ಬಿಟ್ಟಿದ್ದಾರೆ ಬೇಕು ಅಂತ. ಇಲ್ಲಿ ಇದು ರುಚಿನೇ ಬೇರೆ, ಈ ಟೇಸ್ಟೇ ಬೇರೆ. ಇವಾಗ ನಮ್ಮಲ್ಲಿ ಸೊಪ್ಪು ತಗೊಂಡ್ ಹೋಗ್ತಾರೆ, ಬೇರೆ ತಗೊಂಡ್ ಹೋದ್ರೆ ಕಸರೆ ಬರುತ್ತೆ. ಮಧ್ಯಾಹ್ನದೊಳಗಡೆ ಎಲ್ಲ ಕೈಯೇನೆ ಹೊಡೆದ್ಬಿಡುತ್ತೆ ಜಾಸ್ತಿ. ನಮ್ಮಲ್ಲಿ ನೋಡಿ ಸೊಪ್ಪುಗಳೇ ಇಲ್ಲ, ನಮ್ಗೆ ಸಾಕಾಗ್ತಾ ಇಲ್ಲ. ಎಷ್ಟು ಮಾಡಿದ್ರು ಇವಾಗ ಹಾಕಿದ ಕಡೆನೆ ಹಾಕಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅದಕ್ಕೂ ಸ್ವಲ್ಪ ಆರ್ವಸಿಬೇಕು. ಇವಾಗ ನಮ್ದು ಹಂಗ ಆಗ್ಬಿಟ್ಟಿದೆ. ಬಂದವರೆಲ್ಲ ಸ್ವಲ್ಪ ರುಚಿ ನೋಡಿದ್ರು, ತಗೊಂಡ್ ಹೋಗ್ತಾವ್ರೆ. ನಮ್ಗೆ ಹಾಕಕ್ಕೆ ಜಾಗ ಆಗ್ತಾ ಇಲ್ಲ. ಇವಾಗ